ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಿದು ಚಿಟ್ಟು ಮಾವಿನಕಾಯಿ ಇಟ್ಕೊಂಡು ಹಿಂಗೆ ಓಡಿ ಬರ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ರಂಜಿತ್ ತಂದಿದ್ರು, ಅದನ್ನು ಇಟ್ಕೊಂಡು ಓಡಿ ಬರ್ತಿದ್ಲು. ಕೇಳಿದ್ರೆ ನನಗೂ ಕೊಟ್ಟಿಲ್ಲ. ಸೊ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. 3 ಮಾವಿನಕಾಯಿ ತೊಗೊಂಬಂದ್ಲು. ಮನೇಲಿ ಆಲ್ರೆಡಿ ಒಂದಿತ್ತು. ಒಂದನ್ನು ಖಾಲಿ ಮಾಡೋದೇ ತುಂಬ ಕಷ್ಟ. ಅಂಥದ್ದು 3 ಇತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಇತ್ತಲ್ಲ, ಒಂದು ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಟವಲಲ್ಲಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ನೀರೆಲ್ಲ ತ್ಯಾವ ಇರಬಾರ್ದಲ್ಲ, ಹಂಗಾಗಿ ಒಂದೊಂದೇ ತೆಗೆದು ಒರೆಸ್ಕೊಂಡು ಇಟ್ಕೊತಾ ಇದ್ದೆ. ನೋಡ್ತಿದ್ಲು, ಬೇಕು ಬೇಕು ಅಂತಿದ್ಲು. ಮಾವಿನಕಾಯಿನ ಕೊಡಬಾರ್ದಲ್ಲ, ಅವ್ರಿಗೆ ಇದು ಏನಾದರೂ ಜಾಸ್ತಿ ತಿಂದರೆ ಹೊಟ್ಟೆ ನೋವು ಬರುತ್ತೆ ಮಾವಿನಕಾಯಿ. ಹಂಗಾಗಿ ನಾನು ಕೊಟ್ಟಿಲ್ಲ, ತೊಗೊಂಬಂದು ಇಲ್ಲೇ ಇಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ, ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಕೊನೆ ಮಾವಿನಕಾಯಲ್ಲಿ ನೋಡಿ ಕಚ್ಬಿಟ್ಟಿದ್ದಾಳೆ. ಅಷ್ಟು ಬೇಗ ತೊಗೊಂಡು ಬಂದು ಇಲ್ಲಿ ಅಡುಗೆ ಮನೇಲಿರೋಷ್ಟೊತ್ತಿಗೆ ಕಚ್ಬಿಟ್ಟಿದ್ಲು ಸ್ವಲ್ಪ. ಸರಿ, ನಾವೇ ತಾನೇ ತಿಂತೀವಿ, ಬೇರೆಯವ್ರಿಗೆ ಯಾರಿಗೂ ಕೊಡೋಲ್ಲ. ಸೊ ಅವಳೇ ತಾನೇ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗೆಲ್ಲ ಮಾವಿನಕಾಯಿ ಎಲ್ಲ ಒರೆಸ್ಕೊಂಡಿದ್ದಾಯಿತು. ನೈಫ್ ತೊಗೊಂಡು ನಾನು ರಂಜಿತ್ಗೆ ಕೊಟ್ಟಿದ್ದೆ ಕಟ್ ಮಾಡೋಕ್ಕೆ. ಅವ್ರು ಅರ್ಧ ಕಟ್ ಮಾಡಿದರು, ಆದರೆ ಚಿಟ್ಟು ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ. ತೊಗೊಳಮ್ಮ ನೀನೇ ಕಟ್ ಮಾಡ್ಕೊ ಅಂತ ಹೇಳಿ ನನಗೆ ಕೊಟ್ಬಿಟ್ರು. ನಾನು ಅವರು ಯಾವ ಥರ ಕಟ್ ಮಾಡಿದ್ರು ಅದಕ್ಕೆ ಸರಿ ಒಂದು ಥರ ನಾನು ಕಟ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡೆ. ಒಂದು ಪಾತ್ರೆಗೆ ಹಾಕ್ಕೊಂಡೆ. ಅದು ಸ್ವಲ್ಪ ಚಿಕ್ಕದಾಯಿತು, ಅದಕ್ಕೆ ಎಲ್ಲ ಮಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಇದನ್ನು ಹುರ್ಕೊಂಡಿದ್ದಾದಮೇಲೆ ಬಿಸಿ ಆಗುತ್ತಲ್ಲ, ಇದನ್ನು ಎತ್ತಿಟ್ಕೊಂಡು ಒಂಚೂರು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಕಹಿ ಬಂದುಬಿಡುತ್ತೆ ಅಂತೇಳಿ ಅದನ್ನು ಬಿಸಿ ಮಾಡಿಕೊಂಡು ಜೀರಾ ಮತ್ತು ಅದಕ್ಕೊಂದು 4 ಕಾಳು ಮೆಣಸು ಹಾಕ್ಕೊಂಡೆ, ಖಾರಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಬಂದು ಇಟ್ಕೊಂಡ್ರೆ ಆಯಿತು. ಸೊ ಅದು ಪಾತ್ರೆ ಚಿಕ್ಕದಂತ ಹೇಳಿದ್ನಲ್ಲ, ಅದಕ್ಕೆ ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಮಿಕ್ಸ್ ಮಾಡೋಕ್ಕೆ ಒಂದು ಫ್ರೀ ಆಗಿರಲಿ ಅಂತ ಹೇಳಿ ಈ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಬೇಕಾಗೋ ಈ ಚಿಲ್ಲಿ ಪೌಡರೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ನಾನು ಒಂದು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಂಗೆ ಅದಕ್ಕೆ ಸಾಕಾಗಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕ್ಕೋತಾ ಇದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಲ್ವ, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಪೀಸಸ್ಗೂ ಹಿಡಿಬೇಕು ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಇಲ್ಲಾಂತಂದರೆ ಏನೂ ಆಗೋಲ್ಲ. ಬಟ್ ಎಲ್ಲ ಪೀಸಸ್ಗೂ ಒಂದೇ ಥರ ಉಪ್ಪು ಖಾರ ಹಿಡಿಬೇಕಂತಂದರೆ ಮಿಕ್ಸ್ ಮಾಡ್ಕೊತ ಎಲ್ಲ ಒಂದು ಕೈ ಬಿಡ್ದಂಗೆ ಉಪ್ಪು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಯಾಕಂತಂದರೆ ತುಂಬ ದಿನ ಇಟ್ಟರು ಏನೂ ಆಗೋಲ್ಲ ಅಂತ ಹೇಳಿ. ಅದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಂಡು ಇದು ಇಂಗು ಪೌಡರ್ ಬರುತ್ತಲ್ಲ, ಅದನ್ನು ಒಂಚೂರು ಹಾಕ್ಕೊಂಡೆ. ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಬಿಸಿ ಇದ್ದಾಗಲೇ ಇದಕ್ಕೆ ಹುಯ್ಕೋತಾ ಇದ್ದೀನಿ. ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಹುಯ್ಕೋತಾ ಇದ್ದೀನಿ. ಹುಯ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿಲು ಮತ್ತು ಇದನ್ನೆಲ್ಲ ನಾವು ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲದಕ್ಕೂ ಸಿಗಬೇಕು ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ. ಅಂದರೆ ಒಂದೇ ಸಲ ತಿನ್ನೋಕ್ಕಾಗಲ್ವಲ್ಲ ಮಾವಿನಕಾಯಿನ, ಹಂಗಾಗಿ ಇದನ್ನು ಈ ಥರ ಮಾಡಿಟ್ಕೊಂಡ್ರೆ ಆವಾಗವಾಗ ಹಾಕ್ಕೊಂಡು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು. ತೋರಿಸ್ತೀನಿ ನೋಡಿ, ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು.
ನೋಡಿ ನನಗೆ ಮಿಕ್ಸ್ ಮಾಡ್ತಾನೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ಸೊ ಇದನ್ನು ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಹೆಂಗಿರುತ್ತೆ ಅಂತ ನೋಡೋಣ. ಅಷ್ಟರಲ್ಲಿ ನಾನು ಸಿಂಪಲ್ಲಾಗಿ ಮುದ್ದೆನೂ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ, ತಿನ್ನಬೇಕಲ್ವ, ಹಂಗಾಗಿ ಒಂದು ಸ್ವಲ್ಪ ಏನು ತರಕಾರಿ ಇದೆಯೋ ಅದನ್ನು ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿ ಊರಿದೆ ಅಂತ ಹೇಳ್ಬಿಟ್ಟು. ಉಪ್ಪಿನಕಾಯಿ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ನನಗೆ ಇಷ್ಟ ಆಯಿತು, ಒಂದು ಕಡೆ ಖುಷಿನೂ ಆಯಿತು, ಫಸ್ಟ್ ಟೈಮ್ ಮಾಡಿರೋದು ಇಷ್ಟು ಚೆನ್ನಾಗಿ ಬಂತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಡಬ್ಬ ಎಲ್ಲ ಖಾಲಿ ಆಗಿತ್ತು. ಸೊ ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಮಾಮೂಲಿ ರೊಟ್ಟಿನೂ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ಮತ್ತು ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಒರೆಸ್ಕೊತಾ ಇದ್ದೀನಿ. ಮನೆ ಒರೆಸ್ಕೊಂಡು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು, ಚಿಟ್ಟು ಎದ್ದಿದ್ಲು, ಅವಳಿಗೂ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀವಿ. ಮತ್ತು ಇಲ್ಲಿ ಸ್ನಾನ ಮಾಡಿಕೊಂಡು ಇದು ಪೂಜೆಗೆ ಬೆಲ್ಲದನ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ರೇಷನ್ ಅಕ್ಕಿ ತಗೊಂಡಿದ್ದೀನಿ, ಅದರಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ನಾವು ಜಾಸ್ತಿ ರೇಷನ್ ಅಕ್ಕಿನೇ ತಿನ್ನೋದಲ್ಲ, ಚಿಟ್ಟುಗೆ ಅದರಲ್ಲಿ ಅನ್ನ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಅಂತೇಳಿ ಅದನ್ನೇ ಜಾಸ್ತಿ ನಾವು ಬಳಸ್ಕೊಳ್ಳೋದು. ಹಂಗಾಗಿ ಈ ಕಡೆ ಹಾಲು ಕಾಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಇದಕ್ಕೆ ಅನ್ನಕ್ಕೆ ಎಲ್ಲ ನಾನು ಹಾಲು ಹಾಕಿ ಮತ್ತು ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂಚೂರು ಕೊಬ್ಬರಿ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಮೇಲೆ. ಬೆಲ್ಲದನ್ನ ರೆಡಿ ಆಯಿತು, ಚೆನ್ನಾಗಾಗಿತ್ತು. ನಾನು ಹಾಲಲ್ಲಿ ಮಾಡಿದ್ದೆಲ್ಲ ಏನೂ ತಿನ್ನಲ್ಲ, ರಂಜಿತ್ ತಿಂದು ಹೇಳಿದ್ರು. ಸೊ ಲಾಸ್ಟ್ ಫೈನಲಿ ಈ ಥರ ಬಂತು ಬೆಲ್ಲದನ್ನ, ಚೆನ್ನಾಗಿತ್ತು. ಇದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ದೀಪ ಹಚ್ಕೋತಾ ಇದ್ದೀನಿ. ಅದು ಎಣ್ಣೆ ಎಲ್ಲ ಸುರಿದ್ಬಿಡುತ್ತೆ ಅಂತ ಹೇಳಿ ನಾನೊಂದು ಗ್ಲಾಸ್ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಈ 2 ದೀಪಗಳನ್ನ ನಾನು ಮಣ್ಣಿನ ದೀಪನೇ ಹಚ್ಚೋದು. ನನಗದು ಇಷ್ಟ, ಯಾಕಂದರೆ ವಾಶ್ ಮಾಡೋಕ್ಕೂ ಈಸಿಯಾಗಿರುತ್ತೆ. ಬಟ್ ಮಣ್ಣಿನ ದೀಪ ಮನೇಲಿ ಹಚ್ಚೋದಕ್ಕೆ ನನಗಿಷ್ಟ, ಹಂಗಾಗಿ ಮಣ್ಣಿನ ದೀಪನೇ ಇದು ಮಾಡ್ಕೊತೀನಿ. ಇನ್ನು ವಾರ ಮಾಡಿದಾಗ ಇದು ಸ್ಟೌವ್ಗೂ ನಾನು ಪೂಜೆ ಮಾಡ್ಕೊತೀನಿ. ಇದು ಸಾಂಬ್ರಾಣಿ ಆಗಿರ್ಬೋದು, ಇಲ್ಲ ಧೂಪ ಆಗಿರ್ಬೋದು, ಎಲ್ಲ ಸ್ಟೌವ್ಗೂ ನಾನು ಮಾಡ್ಕೊತೀನಿ. ಈ ಹೂಗಳೆಲ್ಲ ನಾನು ವಾಕಿಂಗ್ ಹೋಗ್ತೀನಲ್ಲ, ಅಲ್ಲಿ ತೊಗೊಂಡು ಬಂದಿರೋದು, ಫ್ರೆಶ್ ಆಗಿರುತ್ತೆ. ಮತ್ತು ದಾಸವಾಳ ಎಲ್ಲ ಹೂಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ ದೇವರುಗಳಿಗೆ, ಹಂಗಾಗಿ ಅಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ನನಗೆ. ವಾಕಿಂಗ್ ಹೋದಾಗ ತೆಗೆದು ಕವರ್ಗೋ ಇಲ್ಲ ಬ್ಯಾಗ್ಗೋ ಹಾಕ್ಕೊಂಡು ತೊಗೊಂಬಂದ್ಬಿಡ್ತೀನಿ. ಮನೆಗೆಲ್ಲ ಧೂಪ ಹಾಕಿ ಮತ್ತು ತುಳಸಿ ಗಿಡಕ್ಕೂ ಪೂಜೆ ಮಾಡಿ ಧೂಪ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಬೆಳಗ್ಗೆ ಈ ಥರ ಪೂಜೆ ಮಾಡೋದು ಒಂಥರ ಮೈಂಡಿಗೆ ತುಂಬ ಫ್ರೆಶ್ನೆಸ್ ಕೊಡುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ಏನು ಮಾಡದೇ ಇರೋದು ಆವಾಗ ನಮ್ಮ ಮೈಂಡ್ ಹೆಂಗಿರುತ್ತೆ, ಈ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ರೆ ಆವಾಗ ನಮ್ಮ ಮೈಂಡ್ ಹೆಂಗಿರುತ್ತೆ, ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಫೈನಲಿ ಪೂಜೆ ಮುಗೀತು. ಸೊ ಇದು ನನ್ನ ಇವತ್ತಿನ ವಿಡಿಯೋ. ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್.